ವಿಷ್ಣು ವಿನ್ಯಾಸ ಇದೊಂದು ತೆಲುಗು ಮೂವಿ ಕಾನ್ಸೆಪ್ಟ್ ನಾಟ ಫುಲ್ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಅಲ್ಲಿ ಇದೆ. ಅಲ್ಲೇ ಕಾಮಿಡಿ ಕೂಡ ತಗೊಂಡೋಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗುತ್ತೆ. ಒಂದ್ ಸ್ವಲ್ಪ ನಿಂಗೆ ಬೋರ್ ಹೊಡ್ಸಲ್ಲ. ಫಸ್ಟ್ ಹಾಫ್ ಅಂತೂ ಬೇರೆ ಲೆವೆಲ್, ಸೆಕೆಂಡ್ ಹಾಫ್ ಅಂತೂ ಬೇರೆ 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 ಲೆವೆಲ್ ಅಂತ ಅನ್ಕೋಬಹುದು. ಆ ತರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋಕೆ ನಿಮ್ಗೆ ಒಂದು ಒಳ್ಳೆ ಮೂವಿ ತಗೊಂಡಿದ್ರಿ. ಅದು ಯಾವಪ್ಪ ಅಂತಂದ್ರೆ ವಿಷ್ಣು ವಿನ್ಯಾಸ, ಒಂದು ತೆಲುಗು ಮೂವಿ, ಫುಲ್ ಡಾರ್ಕ್ ಕಾಮಿಡಿ ಅಂತ ಅನ್ಬೋದು. ಒಂದು ಇಟ್ಟು ನಮ್ಗೆ ಬೋರ್ ಹೊಡ್ಸಲ್ಲ. ಸೀದ ಕತೆ ಕಡೆ ಬಂದ್ರೆ ಕತೆ ಯಾವ ತರ ಇದೆ ಅಂತಂದ್ರೆ, ಒಬ್ಬ ಮಾಮೂಲಾದ ವ್ಯಕ್ತಿಗೆ ಅವನಿಗೆ ಶಾಸ್ತ್ರ ಸಂಪ್ರದಾಯ ಅನ್ನೋ ಒಂದು ಹುಚ್ಚುತನದಿಂದ ಒಂದು ಹುಡುಗಿನ ಅವನ ಲೈಫ್ ಅಲ್ಲಿ ಬರ್ತಾಳೆ ಗುರು. ಆ ಹುಡುಗಿ ಜಾತಕದಲ್ಲಿ ಒಂದು ಸಮಸ್ಯೆ ಇರುತ್ತೆ. ಅದನ್ನ ನೀವು ಮೂವಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಸಮಸ್ಯೆ ಏನು ಏನಿಲ್ಲ ಅನ್ನೋದನ್ನ. ಆ ಸಮಸ್ಯೆ ಫಸ್ಟ್ ಹಾಫ್ ಅಲ್ಲಿ ನಿಮ್ಗೆ ತೋರಿಸ್ಬಾರ್ತಾರೆ. ಅಲ್ಲೇ ಕ್ಯೂರಿಯಾಸಿಟಿ ಹಿಟ್ ಆಗುತ್ತೆ ಗುರು, ಬೇರೆ ಲೆವೆಲ್ ಅನ್ಕೊಂಬಿಡಿ. ಅಷ್ಟೊಂದು ಕತೆ ಪ್ಲಾಟ್ ವಿಷಯಕ್ಕೆ ಹೋಗಲ್ಲ, ಯಾಕಂದ್ರೆ ನಿಮ್ಗೆ ಡಿಸ್ಪೆಂಡ್ ಮಾಡ್ಬಿಡುತ್ತೆ. ಮೂವಿ ಇಂಟ್ರೆಸ್ಟ್ ಬರೋಕೆ ಒಂದು ಒಳ್ಳೆಯ ಅದು ಸಸ್ಪೆನ್ಸ್ ಅಂತ ಅನ್ಬೋದು. ನೀವು ಮುಂದೆ ಕತೆ ನೋಡ್ಕೊಂಡು ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ತರ ಸ್ಟೋರಿ ಅನ್ನೋದನ್ನ. ಫಸ್ಟ್ ಹಾಫ್ ಮಾತ್ರ ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು, ಬೇರೆ ಲೆವೆಲ್ ಅನ್ಕೊಂಬಿಡಿ. ಇದರ ಕ್ಯಾಮ್ರಾ ವರ್ಕಿಂಗ್ ಅಂತೂ ಹೆವಿ ಯೂನಿಕ್ ಆಗಿದೆ. ಒಂದು ಒಳ್ಳೆಯ ಹೊಸಬ್ರನ್ನ ಹಾಕೊಂಡು ಒಳ್ಳೆಯ ಪಿಕ್ಚರ್ ಅನ್ನು ತೆಗೆದಿದ್ದಾರೆ ಈ ಮೂವಿ ಟೀಮ್ನವರು. ತುಂಬಾನೇ ಅಡ್ವಾನ್ಸ್ ಆಗಿ ಸೂಪರ್ ಆಗಿರೋ ಕಾಮಿಡಿ ರೈಟಿಂಗ್ ಅಂತ ಅನ್ಬೋದು. ಒಂದು ಒಳ್ಳೆಯ ಡಾರ್ಕ್ ಕಾಮಿಡಿಗಳನ್ನ ನೀವು ಯಾರೆಲ್ಲ ಇಷ್ಟಪಡ್ತಾರೆ ಈ ಮೂವಿಯಲ್ಲಿ ನೋಡೋಕೆ ತುಂಬಾನೇ ಸಿಗ್ತವೆ. ಮೂವಿ ಮಾತ್ರ ಫನ್ ಅಂಡ್ ಎಂಟರ್ಟೈನ್ಮೆಂಟ್ ಅಂತ ಸ್ಟಾರ್ಟ್ ಆಗುತ್ತೆ, ಫುಲ್ ಆರ್ ಎಮೋಷನ್ ಇಂದ ಲಾಸ್ಟ್ ಎಂಡ್ ಆಗುತ್ತೆ. ಅದು ಯಾವ ತರ ಅಂತಂದ್ರೆ ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ಆ ತರ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗುತ್ತೆ. ಲಾಸ್ಟ್ ಅಲ್ಲಿ ನಿಮ್ಗೆ ದುಃಖ ಕೊಡುವಂತ ಸೀನ್ಗಳು ಬಂದು ಅಲ್ಲೇ ಕೂಡ ನಗಿಸ್ತಾರೆ ಗುರು. ಅದೊಂದು ಒಂದು ಒಳ್ಳೆ ಯೂನಿಕ್ ಟ್ಯಾಲೆಂಟ್ ಅಂತ ಅನ್ಬೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋಕೆ ಈ ಮೂವಿ ನೀವು ನೋಡ್ಲೇಬೇಕು. ನಮ್ಮ ಕನ್ನಡ ಭಾಷೆಯಲ್ಲಿ G5 ಅಲ್ಲಿ ಮೂವಿ ಅವೈಲೇಬಲ್ ಇದೆ, ಹೋಗಿ ನೋಡಿ. ನಮ್ಮ ಕನ್ನಡ ಭಾಷೆಯಲ್ಲಿ ಮೂವಿ ಮಾತ್ರ ಚಿತ್ರಾನ್ನ ಅಂತ ಅನ್ಬೋದು. ಸ್ವಲ್ಪನೂ ಬೇಜಾರು ಅನ್ಸಲ್ಲ, ಆ ತರ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇದರ ಹೀರೋನಿ ಬಗ್ಗೆ ಹೇಳ್ಬೇಕಂದ್ರೆ, ಹೀರೋನಿ ಅವರು ತುಂಬಾ ಅಚ್ಚುಕಟ್ಟಾಗಿ ಮೂವಿ ಮಾಡಿದ್ದಾರೆ ಅಂತ ಅನ್ಬೋದು. ಹೊಸಬ್ರ ಏನೋ ಗೊತ್ತಿಲ್ಲ, ಮೂವಿ ಮಾತ್ರ ಸಖತ್ತಾಗಿ ಬಂದಿದ್ದಾರೆ. ಮತ್ತೆ ಹೀರೋಯಿನ್ ಅವರು ಮತ್ತೆ ಹೀರೋ ಅವರ ಬಗ್ಗೆ ಹೇಳ್ಬೇಕಂದ್ರೆ, ಹೀರೋ ಅಂತೂ ಕಥೆನ ತಿಂದು ಹಾಕ್ಬಿಟ್ಟಿದ್ದಾರೆ ಅಂತ ಅನ್ಬೋದು. ಆ ತರ ಎಕ್ಸ್ಪೀರಿಯನ್ಸ್ ಕೊಡ್ತು ಫಸ್ಟ್ ಹಾಫ್ ಅಂತ ಅನ್ಬೋದು. ಸೊ ಅವ್ರ ಕ್ಯಾರೆಕ್ಟರ್ ಪೂರ್ತಿ ಎಳ್ಕೊಂಡ್ಬಿಡುತ್ತೆ ಫಸ್ಟ್ ಹಾಫ್ ಅಲ್ಲಿ ನೀವು ನೋಡೋ ಟೈಮ್ ನಲ್ಲಿ. ಮತ್ತೆ ಇದು ಹೊಸಬ್ರು ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಅಂತ ಅನ್ಬೋದು. ಇದರ ಕ್ಯಾಮ್ರಾ ವರ್ಕಿಂಗ್, ಸಾಂಗ್ಸ್ ಅದು ಹೆವಿ ಯೂನಿಕ್ ಆಗಿದ್ವು. ಕಾಮಿಡಿ ಅಲ್ಲಿ ಒಂದು ಡಾರ್ಕ್ ಕಾಮಿಡಿ, ಮತ್ತೆ ಅಲ್ಲಿ ತೆಲುಗು ಟೆಸ್ಟ್ ಅಲ್ಲಿ ಯಾವ್ಯಾವೆಲ್ಲ ಹಿಟ್ ಆಗಿರೋ ಸಾಂಗ್ಸ್ ಇದ್ವು, ಮತ್ತೆ ಅವನ್ನ ತಗೊಂಡ್ಬಂದು ಇವರಲ್ಲಿ ಮೂವಿಯಲ್ಲಿ ತಗೊಂಡಿದ್ದಾರೆ. ತುಂಬಾ ಯೂನಿಕ್ ಆಗಿ ಒಂದು ಹೊಸತನದ ಟ್ರ್ಯಾಂಟ್ ಅನ್ನು ಹೊಸತನದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಪ್ರಯತ್ನ ಅನ್ಬೋದು. ಮೂವಿ ಮಾತ್ರ ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ, ಸೂಪರ್ ಆಗಿದೆ. ಒಂದೀಟು ನಮ್ಗೆ ಬೋರ್ ಹೊಸಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮೂವಿ ನೀವು ಹುಡುಕ್ತಾ ಇದ್ರಿ, ಈ ಮೂವಿ ರೆಕಮೆಂಡ್ ಮಾಡ್ತಾ ಇದ್ರಿ. ಮೂವಿ ಮಾತ್ರ ಸಖತ್ ಆಗಿದೆ, ಒಂದೀಟು ಬೋರ್ ಹೊಡ್ಸಲ್ಲ. ಆ ತರ ಒಂದು ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗೇ. ಇದೇ ತರ ವಿಡಿಯೋಸ್ ಆಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂತಂದ್ರೆ ಇದೇ ತರ ಮೂವೀಸ್ ರಿವ್ಯೂಗಾಗಿ ನಾವು ಡೈಲಿ ನಿಮ್ಗೋಸ್ಕರ ತೊಗೊಂಬರೋಕೆ ಟ್ರೈ ಮಾಡ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಡೈಲಿ ಒಂದು ಹೊಸತನದ ಮೂವಿ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸುವಂತ ಪ್ರಯತ್ನ ನನ್ನದು. ಅದಕ್ಕೆ ಹೇಳ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಒಂದು ಒಳ್ಳೆಯ ಮೂವಿ ಜೊತೆಗೆ ನೆಕ್ಸ್ಟ್ ಟೈಮ್ ಬರ್ತೀನಿ. ಬಾಯ್. ಮೂವಿ ನೋಡಿ ಚೆನ್ನಾಗಿದೆ, ಸೂಪರ್ ಆಗಿ ಎಂಟರ್ಟೈನ್ಮೆಂಟ್ಸ್ ಆಗುತ್ತೆ. ಸೂಪರ್ ಮೂವಿ.